ಆನ್ಲೈನ್ ವಿಡಿಯೋ ಗೇಮ್ಸ್ ಮೂಲಕ ಜನಪ್ರಿಯರಾಗಿದ್ದ ಕೆಲ ಗೇಮರ್ಸ್ ಜೊತೆಗೆ ಪ್ರಧಾನಿ ಮೋದಿ ಇತ್ತೀಚೆಗೆ ಸಂವಾದವನ್ನ ನಡೆಸಿದರು. ಇದರ ಸಂಪೂರ್ಣ ವಿಡಿಯೋ ಇವತ್ತು ರಿಲೀಸ್ ಆಗಿದೆ. ಇದರಲ್ಲಿ ರಾಹುಲ್ ಗಾಂಧಿ ನಾಯಕತ್ವವನ್ನು ವಿಮರ್ಶಿಸಿ ಪ್ರಧಾನಿ ಮೋದಿ ಆಡಿದ್ದ ಮಾತು ಇದೀಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಸಂವಾದದ ವೇಳೆ ಆನ್ಲೈನ್ ಗೇಮ್ನ ಪರಿಭಾಷೆ ನೂಬ್ ಪದವನ್ನ ಪ್ರಧಾನಿ ಮೋದಿಯವರು ರಾಜಕೀಯಕ್ಕೆ ಎಳೆತಂದಿದ್ದಾರೆ. ರಾಜಕೀಯದಲ್ಲಿ ನೂಬ್ ಯಾರೆಂದು ಊಹಿಸಿಕೊಳ್ತೀರಿ ಅಂತ ಪ್ರಶ್ನಿಸಿದ್ದಾರೆ. ಈ ಮೂಲಕ ರಾಹುಲ್ ಗಾಂಧಿಯನ್ನ ಪರೋಕ್ಷವಾಗಿ ನೂಬ್ಗೆ ಹೋಲಿಸಿದ್ದಾರೆ. ಅಂದಹಾಗೆ ಆನ್ಲೈನ್ ಗೇಮ್ ಭಾಷೆಯಲ್ಲಿ ನೂಬ್ ಅಂದ್ರೆ ಹೊಸದಾಗಿ ಆಟಕ್ಕೆ ಬಂದವ ಅಥವಾ ನೈಪುಣ್ಯವಿಲ್ಲದ ವ್ಯಕ್ತಿ ಅಂತ ಅರ್ಥ. ಲೋಕಸಭೆಯ ಚುನಾವಣೆಯಲ್ಲಿ ಮತದಾರರನ್ನು ಆಕರ್ಷಿಸೋಕೆ ಬಿಜೆಪಿ ನಾಳೆ ಸಂಕಲ್ಪ ಪತ್ರವನ್ನು ಪ್ರಕಟಿಸಲಿದೆ. ಮೋದಿ ಗ್ಯಾರಂಟಿ 2042 ಹೊತ್ತಿಗೆ ವಿಕಸಿತ ಭಾರತದ ಹೆಸರಲ್ಲಿ ಬಿಜೆಪಿ ಸಂಕಲ್ಪ ಪತ್ರವನ್ನು ಸಿದ್ಧಪಡಿಸಿದೆ. ಅತ್ತ ತಮಿಳುನಾಡಿನಲ್ಲಿ ಮೈಸೂರು ಪಾಕ್ ಪಾಲಿಟಿಕ್ಸ್ ಈಗ ನಡೆದಿದೆ. ಸಿಎಂ ಸ್ಟಾಲಿನ್ ರಾಹುಲ್ ಗಾಂಧಿ ಮೈಸೂರು ಪಾಕ್ ಗಿಫ್ಟ್ ಮಾಡಿದ್ದಾರೆ. ಇನ್ನು ತಮ್ಮನ್ನು ಟಾರ್ಗೆಟ್ ಮಾಡ್ತಿರೋ ಕೇರಳ ಸಿಎಂ ಪಿಣರಾಯಿ ಮೇಲೆ ರಾಹುಲ್ ಗರಂ ಆಗಿದ್ದಾರೆ. ತಮ್ಮ ಸರ್ಕಾರದ ವೈಫಲ್ಯ ಮುಚ್ಚಿಕೊಳ್ಳೋಕೆ ನಮ್ಮ ಮೇಲೆ ಆರೋಪ ಭೇಟಿ ಮಾಡ್ತಾ ಇದ್ದಾರೆ. ಇದೇ ಹೊತ್ತಲ್ಲಿ ರಾಜಸ್ಥಾನದಲ್ಲಿ ಕಾಂಗ್ರೆಸ್ಗೆ ಬಿಗ್ ಶಾಕ್ ತಗುಲಿದೆ. 400 ಕಾರ್ಯಕರ್ತರು ಕಾಂಗ್ರೆಸ್ ತೊರೆದಿದ್ದಾರೆ. ಈ ಮಧ್ಯೆ ಲೋಕಸಭೆಯ ಚುನಾವಣೆಯಲ್ಲಿ ಎನ್ಡಿಎಗೆ ಬಹುಮತ ಬರಲ್ಲ, ಐಎನ್ಡಿಎಗೆ ಬಹುಮತ ಸಿಗುವ ನಿರೀಕ್ಷೆ ಇದೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. India and other parties which are against BJP, they are getting the majority according to me. ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನ ಮರೆಯಾಗಿಲ್ಲ. ರಾಯಚೂರು ಭಿನ್ನಮತಕ್ಕೆ ಬಿಜೆಪಿ ಚುನಾವಣಾ ಉಸ್ತುವಾರಿ ತೇಪೆ ಹಚ್ಚೋಕೆ ನೋಡಿದ್ದಾರೆ. ಭಾರಿ ಹೈಡ್ರಾಮಾ ಮಧ್ಯೆ ಬಿವಿ ನಾಯಕ್ ಕೈಯಿಂದಲೇ ರಾಜ ಅಮರೇಶ್ವರ್ ನಾಯಕ್ಗೆ ಬಿ ಫಾರ್ಮ್ ಕೊಡಿಸಿದ್ದಾರೆ. ಅತ್ತ ಚಿಕ್ಕೋಡಿ ಬಿಜೆಪಿ ಅಭ್ಯರ್ಥಿ ಅಣ್ಣಾಸಾಹೇಬ್ ಜೊಲ್ಲೆ ಮೇಲೆ ಬಿಜೆಪಿ ಮುಖಂಡ ಪ್ರಭಾಕರ್ ಕೋರೆ ಮುನಿಸಿಕೊಂಡಿದ್ದಾರೆ. ಶಾಲೆ ಕಾರ್ಯಕ್ರಮಕ್ಕೆ ಜೊಲ್ಲೆ ಬದಲು ಸತೀಶ್ ಜಾರಕಿಹೊಳಿಯನ್ನ ಆಹ್ವಾನಿಸಿದ್ದಾರೆ. ಇನ್ನು ಕೆಳ ಹಂತದಲ್ಲೇ ದೋಸ್ತಿಗಳಲ್ಲಿ ಸಮನ್ವಯತೆಯೂ ಕೂಡ ಪೂರ್ಣವಾಗಿ ಮೂಡಿದಂತಿಲ್ಲ. ಇವತ್ತು ತುಮಕೂರಿನಲ್ಲಿ ಕುಮಾರಸ್ವಾಮಿ ವಿಜೇಂದ್ರ ಸಮ್ಮುಖದಲ್ಲೇ ಗಲಾಟೆ ಆಗಿದೆ. ತಮ್ಮ ನಾಯಕನ ಹೆಸರನ್ನ ಹೇಳಲಿಲ್ಲ ಅಂತ ಜೆಡಿಎಸ್ ಕಾರ್ಯಕರ್ತರೊಬ್ಬರು ರೊಚ್ಚಿಗೆದ್ದಿದ್ರು. ಕೊನೆಗೆ ಸೋಮಣ್ಣ ಧಾವಿಸಿ ಆತನನ್ನ ಸಮಾಧಾನ ಮಾಡಿದ್ರು. ಈ ಮಧ್ಯೆ ರಾಜ್ಯದಲ್ಲಿ ಆದಷ್ಟು ಬೇಗ ಡಬಲ್ ಇಂಜಿನ್ ಸರ್ಕಾರ ಬರುತ್ತೆ ಅಂತ ಮಾಜಿ ಮಂತ್ರಿ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೀದರ್ ಡಿಸಿಸಿ ಬ್ಯಾಂಕ್ನಲ್ಲಿ ಇವತ್ತು ಐಟಿ ರೇಡ್ ಮುಂದುವರೆದಿದೆ. ಇದು ರಾಜಕೀಯ ಪ್ರೇರಿತ ಅಂತ ಸಚಿವ ಈಶ್ವರ್ ಖಂಡ್ರೆ ಆರೋಪ ಮಾಡಿದ್ದಾರೆ. ಸಿಂಗಲ್ ಇಂಜಿನ್ ಆಗೋದ್ರಿಂದ ಆದಷ್ಟು ಬೇಗ ಡಬಲ್ ಇಂಜಿನ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ನಾವು. ಈ ಭಾಗದಲ್ಲಿ ಅಭಿವೃದ್ಧಿ ಕಾರ್ಯ ಎಲ್ಲ ಇರ್ಬೋದು, ನೀರಾವರಿ ಇರ್ಬೋದು, ಇಂಡಸ್ಟ್ರಿ ಇರ್ಬೋದು, ಎಲ್ಲ ತರ ಯೋಜನೆಗಳನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಮತ್ತು ಕಾಂಗ್ರೆಸ್ ಪಕ್ಷದ ಸುಳ್ಳು ಪ್ರಚಾರಕ್ಕೆ ನೀವು ದಯವಿಟ್ಟು ಬಲಿ ಆಗಬೇಡ್ರಿ. ಈಗ ಲೋಕಸಭೆ ಚುನಾವಣೆ ಅಂತ ಸ್ವಲ್ಪ ಲೈಟ್ ಇದಾವ, ಅದು ಹೋಗ್ಬಿಡ್ದು ಲೈಟ್. ಇವು ಬಸ್ ಪಾಸ್ಬುಕ್ ಬಂದಾಕವು, 2000 ಬಂದಾಕವು, ಎಲ್ಲ ಗೊತ್ತೈತವ್ರಿ. ಓಕೆ, ಇನ್ನು ಬೆಂಗಳೂರಿನಲ್ಲಿ ಚುನಾವಣಾ ಅಧಿಕಾರಿಗಳು ಭರ್ಜರಿಯಾಗಿನೇ ಬೇಟೆಯಾಡಿದ್ದಾರೆ. ವಿಜಯನಗರದಲ್ಲಿ ವಾಹನ ತಪಾಸಣೆಯ ವೇಳೆ 1,40,00,000 ನಗದನ್ನು ಸೀಸ್ ಮಾಡಿದ್ದಾರೆ. 2 ಬೈಕು, 2 ಕಾರುಗಳನ್ನು ಜಪ್ತಿ ಮಾಡಿದ್ದಾರೆ. ಖಚಿತ ಮಾಹಿತಿಯ ಮೇರೆಗೆ ಆಪರೇಷನ್ಗಿಳಿದ್ರು ಮಹಿಳಾ ಅಧಿಕಾರಿ ನಿಖಿತಾ ಅವರು. ಏನದು ಬಟ್ಟೆ ಗಂಟಲಿ ಅಂತ ಕೇಳಿದ್ದಾರೆ. ಇದಕ್ಕೆ ಮಾವಿನ ಹಣ್ಣು ಅಂತ ಆರೋಪಿಗಳು ಉತ್ತರಿಸಿದ್ದಾರೆ. ಎಲ್ಲಿ ತೋರಿಸಿ ಅಂತ ಕೂಡಲೇ ಕಾರು ಬೈಕ್ ದುಡ್ಡನ್ನು ಕೇಳಿದ್ದಾರೆ. ಕೂಡಲೇ ಅಲ್ಲಿದ್ದಂಥ ಅವ್ರು ಯಾರು ಬಂದಿದ್ರಲ್ಲ, ಕಾರು ಬೈಕು ದುಡ್ಡು ಎಲ್ಲ ಬಿಟ್ಟು ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ. ಪೊಲೀಸರಿಗೆ ತನಿಖೆ ನಡೆಸಿದ್ದಾರೆ. ಈ ನಡುವೆ ಇದು ಬಿಜೆಪಿಯವರ ಹಣ ಅಂತ ಸಚಿವ ರಾಮಲಿಂಗಾರೆಡ್ಡಿ ಆರೋಪಿಸಿದ್ದಾರೆ. ನಾನು ಒಬ್ಳೆ ಅಲ್ಲಿ ವೇಟ್ ಮಾಡ್ತಾ ಇದ್ದೆ. ಒಂದು ರೆಡ್ ಗಾಡಿ ಒಂದಿರುತ್ತೆ, ಇನ್ನೊಂದು ಬೆನ್ಸ್ ಇರುತ್ತೆ. ಅದು 2ರಲ್ಲಿ ಕ್ಯಾಶ್ ಇದೆ ಅಂತ ಅಂದಿದ್ದು. ಬಟ್ ಅಷ್ಟೊತ್ತಿಗೆ ಇನ್ನೊಂದು 2 ವೀಲರ್ ಅಲ್ಲಿ ಇನ್ನೊಬ್ರು ಬಂದು ಯಾವುದೋ ಒಂದು ಬ್ಯಾಗ್ ನ ತಗೊಂಡೋಗಿ ಕೊಡ್ತೀವಿ ಅಂತ ಇನ್ನೊಂದು ಫಾರ್ಚುನರ್ಗೆ ಹಾಕ್ತಾ ಇದ್ರು. ಕೇಳ್ದೆ ಏನಿದು ಅಂತ. ಸೊ ಅವರು ಅದು ಮಾವಿನ ಹಣ್ಣು ಹಾಕ್ತಾ ಇದೀವಿ ಅಂತಂದ್ರು. ಸೊ ತೆಗೆದು ನೋಡಿದಾಗ ಅದು ಕ್ಯಾಶ್ ಇತ್ತು. ಸೊ ಇಮಿಡಿಯೇಟ್ ಆಗಿ ಕ್ಯಾಶ್ ಅದನ್ನ ಸೀಸ್ ಮಾಡ್ಕೊಂಡೆ. ಫಾರ್ಚುನರ್ನ ನಿಲ್ಸಕ್ಕೆ ಹೋದಾಗ ಬಟ್ ಅದು ಮೂವ್ ಆಗೋಯ್ತು. ಸೊ ಅದನ್ನ ನಿಲ್ಸಕ್ಕಾಗ್ಲಿಲ್ಲ. ಪ್ರಧಾನ ಮಂತ್ರಿಗಳು ಬರ್ತಾ ಇದ್ದಾರೆ, ಜನ ಸೇರ್ಸೋದಕ್ಕೆ ಅವರೇ ಯಾಕೆ ತಗೊಂಡು ಹೋಗ್ತಾ ಇರಬಾರ್ದು ಈ ಹಣನ? ಬಿಜೆಪಿ ಅವ್ರದೇ ಇರ್ಬೋದು ದುಡ್ಡಿದು, ಅದೇನು ಕಾಂಗ್ರೆಸ್ ಸರ್ಕಾರ ಅಥವಾ ಕಾಂಗ್ರೆಸ್ ಯಾರು ಇದ್ರ ಅವ್ರದೇ ಹಾಕಿರ್ಬಾರ್ದು ಬಿಜೆಪಿ ಅವ್ರದ್ದು. ಸುಮ್ಮನೆ ಆಪಾದನೆ ಮಾಡೋದು ತರ ಅಲ್ಲ ಬಿಜೆಪಿನಲ್ಲಿ. ಆ ತರ ಏನಾದ್ರು ಬ್ಲಾಕ್ ಮನಿ ಇದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಕ್ಷನ್ ತಗೊಳ್ತಾರೆ. ಏನು ಮಾಡೋದು ರಾಮಲಿಂಗಾರೆಡ್ಡಿ ಸರ್, ಇನ್ಕಮ್ ಟ್ಯಾಕ್ಸ್ನವರು ರೇಡ್ ಮಾಡಿಬಿಟ್ರೆ ಅದು ರಾಜಕೀಯ ಪ್ರೇರಿತ ಅಂತ ಡೈಲಾಗ್ಗಳು ಬಂದುಬಿಡುತ್ತೆ. ಓಕೆ, ಇನ್ನು ತೀವ್ರ ಕುತೂಹಲ ಕೇಳಿಸಿರುವಂಥ ಬೆಂಗಳೂರು ಗ್ರಾಮಾಂತರ ನಿತ್ಯ ಸುದ್ದಿಯಲ್ಲಿ ಇರ್ತಾ ಇದೆ. ರಾಮನಗರದಲ್ಲಿ ಮನೆ ಮನೆಗೆ ತೆರಳಿ ಮತದಾರರ ಮಾಹಿತಿಯನ್ನು ಸಂಗ್ರಹಿಸ್ತಾ ಇದ್ದ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಿಜೆಪಿ ಕಾರ್ಯಕರ್ತರು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಾಗ್ವಾದ ನಡೆದಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಚುನಾವಣಾಧಿಕಾರಿಗಳು ಮೊಬೈಲ್ ಪ್ರಿಂಟರ್ ಅನ್ನ ವಶಕ್ಕೆ ಪಡೆದು ತನಿಖೆ ನಡೆಸಿದ್ದಾರೆ. ಇನ್ನು ಜೆಡಿಎಸ್ ಕಾರ್ಯಕರ್ತರನ್ನ ಕಾಂಗ್ರೆಸ್ಗೆ ಆಹ್ವಾನಿಸುವ ಭರದಲ್ಲಿ ಸಿದ್ದರಾಮಯ್ಯನವರು ಮೂಲವನ್ನು ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಕೆದಕಿ ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಕಾಂಗ್ರೆಸ್ ಮೂಲದವರಲ್ಲ, ಆದರೂ ಅವರಿಗೆ ಅಧಿಕಾರ ಸಿಕ್ಕಿದೆ, ನಿಮಗೂ ಖುಲಾಯಿಸಬಹುದು ಅದೃಷ್ಟ, ಬನ್ನಿ ಅಂತ ಆಹ್ವಾನವನ್ನ ಕೊಟ್ಟಿದ್ದಾರೆ. ಇದನ್ನೇ ಬಳಸಿಕೊಂಡ ಅಶೋಕ್ ಅವರು ಯಾರೋ ಕಟ್ಟಿದ ಹುತ್ತದಲ್ಲಿ ಬಂದು ಸಿದ್ದರಾಮಯ್ಯನವರು ಸೇರ್ಕೊಂಡಿದ್ದಾರೆ ಅಂತ ವ್ಯಾಖ್ಯಾನಿಸಿದ್ದಾರೆ. ಸಿದ್ದರಾಮಯ್ಯನವರು ಬಂದಿದ್ದಾರೆ, ನಮ್ಮ ಮೂಲ ನಮ್ಮ ಪಕ್ಷದವರಲ್ಲ, ಬೇರೆ ಪಕ್ಷದಿಂದ ಬಂದವರು. ಆದರೂ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ.
ಇವತ್ತು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ, ನಮ್ಮ ನಾಯಕರಾಗಿದ್ದಾರೆ. ಬೀಗ ಹಾಕ್ಬಿಟ್ಟು ಕಳಿಸ್ಬಿಟ್ರು ರೀ ಯಾರನ್ನ, ಸಿದ್ದರಾಮಯ್ಯನವ್ರನ್ನ ಕಳೆದವರು. ಬೀಗ ಹಾಕ್ಬಿಟ್ಟು ಕಳಿಸ್ಬಿಟ್ರು, ಸಸ್ಪೆಂಡ್ ಮಾಡಿದ್ರು. ಅವ್ರ ಯೋಗ ಎಲ್ಲಿ ಬರ್ದಿತ್ತು? ಅಲ್ಲಲ್ಲ, ಇಲ್ಲಿ ಬರ್ದಿತ್ತು. ನಿಮ್ಮ ಯೋಗನ ಯಾರ್ಯಾರು ಬರ್ದಿಬೇಕು ಅಂತಂದ್ರೆ ಬರ್ದಿರ್ತದೆ. ಸತ್ಯ ಹೇಳಿದ್ದಾರೆ. ಯಾರೋ ಕಟ್ಟಿದ ಹುತ್ತದಲ್ಲಿ ಆವಾಗ ಸೇರ್ಕೊಂಡಿದ್ದಾರೆ ಅಷ್ಟೇ ಇವರು. ಯಾರು? ಸಿದ್ದರಾಮಯ್ಯನವರು. ಪಾಪ ಇಲ್ಲಿ ಕಾಯ್ತಾ ಇದ್ರು, ಪರಮೇಶ್ವರ್, ಡಿ.ಕೆ. ಶಿವಕುಮಾರ್ ಎಲ್ಲ ಕಾಯ್ತಾ ಇದ್ರು. ರಾಮೇಶ್ವರಂ ಕೆಫೆ ಸ್ಫೋಟದ ರೂವಾರಿಗಳಾದ ಮುಸಾಫಿರ್ ಮತ್ತು ಅಬ್ದುಲ್ ಮತೀನ್ನನ್ನ 10 ದಿನ ಎನ್ಐಎ ವಶಕ್ಕೆ ನೀಡಿ ಬೆಂಗಳೂರು ಕೋರ್ಟ್ ಆದೇಶವನ್ನ ಕೊಟ್ಟಿದೆ. ಈ ಬೆನ್ನಲ್ಲೇ ಇಬ್ಬರು ಉಗ್ರರ ವಿಚಾರಣೆ ತೀವ್ರಗೊಂಡಿದೆ. ವಿಘ್ನೇಶ್, ಅನ್ಮೋಲ್ ಕುಲಕರ್ಣಿ, ಉದಯ್ ದಾಸ್ ಹೆಸರಿನಲ್ಲಿ ಈ ಮತೀನ್ ಚಲಾವಣೆಯಲ್ಲಿದ್ದ, ಅಂದ್ರೆ ಹಿಂದೂಗಳ ಹೆಸರನ್ನ ಬಳಕೆ ಮಾಡಿಕೊಂಡು ಇವನು ಓಡಾಡ್ತಾ ಇದ್ದ. ಸಂಜಯ್ ಶಹಜಾನ್ ಹೆಸರಿನಲ್ಲಿ ಮುಸಾಫಿರ್ ಓಡಾಡ್ತಾ ಇದ್ದ. ಎಲ್ಲಾ ಕಡೆಗೆ ನಕಲಿ ದಾಖಲೆಯನ್ನ ನೀಡಿದ್ದ ವಿಚಾರ ತನಿಖೆಯಲ್ಲಿ ಈಗ ಗೊತ್ತಾಗಿದೆ. ಒಂದೆರಡು ದಿನದಲ್ಲಿ ಬಾಂಗ್ಲಾಗೆ ಎಸ್ಕೇಪ್ ಆಗೋಕೆ ಉದ್ದೇಶಿಸಿದ್ದ ಉಗ್ರರನ್ನ ಎನ್ಐಎ ನಿನ್ನೆ ಬಂಗಾಳದಲ್ಲಿ ಬಂಧಿಸಿತ್ತು. ಮಧ್ಯರಾತ್ರಿ 1:30 ಸುಮಾರಿಗೆ ಇಬ್ಬರು ಉಗ್ರರನ್ನ ಬೆಂಗಳೂರಿಗೆ ಕರೆತಂದಿತ್ತು. ಉಗ್ರ ಅಬ್ದುಲ್ ಮತೀನ್ ತಂದೆ ನಿವೃತ್ತ ಯೋಧರು, 22 ವರ್ಷ ಸೇನೆಯಲ್ಲಿ ಸೇವೆಯನ್ನ ಸಲ್ಲಿಸಿದ್ರು. ಇಂಜಿನಿಯರಿಂಗ್ ಪದವಿಗಾಗಿ ಬೆಂಗಳೂರಿಗೆ ಬಂದಿದ್ದ ಮತೀನ್ಗೆ ಉಗ್ರರ ನಂಟು ಬೆಳೆದಿತ್ತು. Thank NIA and also the Karnataka police people. They could able to trace the accused persons and arrested them in Kolkata. ಅವ್ರು ವಿಚಾರಣೆ ಮಾಡಿದ್ಮೇಲೆ ಗೊತ್ತಾಗುತ್ತೆ ಏನು ಅಂತ. ಗೊತ್ತಿಲ್ಲಪ್ಪ, ಅವ್ರು ಬಂದು ವಿಚಾರಣೆ ಮಾಡಿದ್ಮೇಲೆ. ಒಂದೇ ಈ ವಿಚಾರದಲ್ಲಿ ಬೇಸರ ಆಗೋದೇನು ಅಂತಂದ್ರೆ, ಇನ್ನುಳಿದಂಥ ಎಲ್ಲಾ ವಿಚಾರಗಳಲ್ಲಿ ಆ ಸಮುದಾಯ ಎಲ್ಲವನ್ನೂ ಮಾತನಾಡ್ತಾರೆ, ಅದು ಇದು ಅಂತ ಎಲ್ಲವನ್ನೂ ಹೇಳ್ತಾರೆ. ಆದರೆ ನಿಜವಾಗಿಯೂ ಈ ಥರ ಇಂಜಿನಿಯರಿಂಗ್ ಬರುವಂಥ ಸ್ಟೂಡೆಂಟ್ಸ್ಗಳು ಯಾಕೆ ಈ ಥರ ದಾರಿ ತಪ್ತಾ ಇದ್ದಾರೆ ಅನ್ನೋದನ್ನು ಯಾಕೊಬ್ಬರೂ ಕೂಡ ಪರಿಶೀಲನೆಯನ್ನು ಮಾಡ್ಕೊಳ್ಳೋದಿಲ್ಲ? ನಿಮ್ಮನ್ನು ನೀವೇ ಯಾಕೆ ಪ್ರಶ್ನೆ ಮಾಡ್ಕೊಳ್ಳೋದಿಲ್ಲ? ಗೊತ್ತಿಲ್ಲ. ಹಿಂದೂ ವಿರೋಧಿ ಹಮಾಸ್ ಪರ ಸಹಾನುಭೂತಿ ಹೊಂದಿದ್ದ ಭಾರತೀಯ ಸಂಜಾತೆ ರಿದ್ದಿ ಪಟೇಲ್ರನ್ನು ಅಮೆರಿಕದ ಕ್ಯಾಲಿಫೋರ್ನಿಯಾ ಪೊಲೀಸರು ಬಂಧಿಸಿದ್ದಾರೆ. ಈಗ ಇಸ್ರೇಲ್ ವಿರೋಧಿ ನಿರ್ಣಯವನ್ನು ಕೈಗೊಳ್ಳದಿದ್ರೆ ಕೊಲ್ಲೋದಾಗಿ ಬೇಕರ್ ಶೀಲ್ಡ್ ಪಾಲಿಕೆ ಸದಸ್ಯರಿಗೆ ಪ್ರಾಣ ಬೆದರಿಕೆಯನ್ನು ಹಾಕಿದ್ದ ಆರೋಪದ ಮೇಲೆ ರಿದ್ದಿ ಪಟೇಲ್ ಅರೆಸ್ಟ್ ಆಗಿದ್ದಾರೆ. ಗಾಂಧಿ ಹೆಸರಿನಲ್ಲಿ ಪರೇಡ್ ಮಾಡ್ತೀರಾ? ಇದೀಗ ಹಿಂದೂಗಳ ಚೈತ್ರ ನವರಾತ್ರಿ ಆಚರಣೆ ಆರಂಭವಾಗಿದೆ. ಈ ಟೈಮ್ನಲ್ಲಿ ಯಾರಾದರೂ ಬಂದು ನಿಮ್ಮ ಶಿರಚ್ಛೇದ ಮಾಡಲಿ ಅಂದೆಲ್ಲ ರಿದ್ದಿ ಪಟೇಲ್ ನಾಲಿಗೆ ಹರಿಬಿಟ್ಟಿದ್ರು. ಈ ಮಧ್ಯೆ 2015ರಲ್ಲಿ ಅಮೆರಿಕಾದಲ್ಲಿ ಪತ್ನಿಯನ್ನ ಕೊಂದು ಪರಾರಿಯಾಗಿದ್ದ ಭಾರತೀಯ ಭದ್ರೇಶ್ ಪಟೇಲ್ ಪತ್ತೆಗೆ FBI ಪ್ರಯತ್ನಿಸ್ತಾ ಇದೆ. ಸುಳಿವು ಕೊಟ್ಟವರಿಗೆ 2 ಕೋಟಿ ಬಹುಮಾನವನ್ನ ಘೋಷಿಸಿದೆ. ಇನ್ನು ಯಾವುದೇ ಕ್ಷಣದಲ್ಲಾದರೂ ಕೂಡ ಇಸ್ರೇಲ್ ಮೇಲೆ ಇರಾನ್ ದಾಳಿಯನ್ನ ಮಾಡಬಹುದು ಅನ್ನೋ ಸಂಕೇತಗಳು ಈಗ ಪಶ್ಚಿಮ ಏಷ್ಯಾ ಜೊತೆಗೆ ಇಡೀ ಜಗತ್ತನ್ನೇ ಆತಂಕಕ್ಕೆ ತಳ್ಳಿದೆ. ಮುಂಬರುವ 48 ಗಂಟೆಯಲ್ಲಿ 100ಕ್ಕೂ ಹೆಚ್ಚು ಡ್ರೋನ್, 150ಕ್ಕೂ ಹೆಚ್ಚು ಕ್ಷಿಪಣಿಗಳೊಂದಿಗೆ ಟೆಲ್ ಅವೀವ್ ಮೇಲೆ ಇರಾನ್ ಮುಗಿಬೀಳಬಹುದು ಅಂತ ಅಮೆರಿಕ ಗುಪ್ತಚರ ಪಡೆಗಳು ಎಚ್ಚರಿಕೆಯನ್ನು ಕೊಟ್ಟಿವೆ. ಈ ಬೆನ್ನಲ್ಲೇ ಇರಾನ್ ವಾಯು ಪ್ರದೇಶದಲ್ಲಿ ಹಾರಾಟ ನಡೆಸದಿರಲು ಏರ್ ಇಂಡಿಯಾ ತೀರ್ಮಾನಿಸಿದೆ. ಇದೀಗ ಅಮೆರಿಕ ಕರಾವಳಿಯಲ್ಲಿ ಇಸ್ರೇಲ್ಗೆ ಸೇರಿದ ಹಡಗನ್ನ ಇರಾನ್ ವಶಕ್ಕೆ ಪಡ್ಕೊಂಡಿದೆ. ಇದರಲ್ಲಿ 17 ಭಾರತೀಯರಿದ್ದಾರೆ. ರಾಜ್ಯದ ವಿವಿಧೆಡೆ ಬೇಸಿಗೆಯ ಮಳೆ ಅಬ್ಬರ ಈಗ ಮುಂದುವರೆದಿದೆ. ಚಿಕ್ಕಮಗಳೂರಿನ ತರೀಕೆರೆಯಲ್ಲಿ ಭಾರೀ ಮಳೆಗೆ ರಸ್ತೆ ತುಂಬೆಲ್ಲ ನೀರು ಹರಿದಿದೆ. ಗಾಳಿ ಮಳೆಗೆ ಜನ ತತ್ತರಿಸ್ತಾ ಇದ್ದಾರೆ. ಎನ್ಆರ್ಪುರದಲ್ಲಿ ಸಿಡಿಲಿಗೆ ಒಬ್ಬರು ಬಲಿಯಾಗಿದ್ದಾರೆ. ಬೀದರ್ನಲ್ಲಿ ಮಳೆರಾಯ ಅಬ್ಬರಿಸಿದ್ದಾನೆ. ಗಾಳಿ ಮಳೆಯ ಧಾಟಿಗೆ ಜಿಲ್ಲೆಯಲ್ಲಿ ಹಲವು ಅವಾಂತರಗಳು ಉಂಟಾಗಿವೆ. ಯಾದಗಿರಿಯ ಗುರುಮಟ್ಕಲ್, ದಾವಣಗೆರೆ, ಹಾವೇರಿ, ಬಾಗಲಕೋಟೆ, ಕೊಪ್ಪಳದಲ್ಲೂ ಕೂಡ ಮಳೆ ಬಿದ್ದಿದೆ. ಕೊಡಗಿನಲ್ಲಿ 3ನೇ ದಿನವೂ ಕೂಡ ವರುಣ ಕೃಪೆ ತೋರಿಸಿದ್ದು ಕಾಫಿ ಬೆಳೆಗಾರರಲ್ಲಿ ಮಂದಹಾಸ ಮೂಡಿದೆ. ಉತ್ತರ ಕನ್ನಡದ ಮುಂಡಗೋಡಿನಲ್ಲಿ ಸಿಡಿಲಿಗೆ 5 ಜಾನುವಾರುಗಳು ಮೃತಪಟ್ಟಿವೆ. ಮಳೆ ತುಂಬ ಹೆಚ್ಚಾಗ್ತಾ ಇದೆ, ಅಲ್ಲಲ್ಲಿ ಬರ್ತಾ ಇದೆ. ಆ ಮಳೆಗೆ ಯಾವೆಲ್ಲ ಒಣಗಿರುವಂಥ ಮರಗಳಿರುತ್ತೆ, ಬಿದ್ದೋಗ್ಬಿಡುತ್ತೆ, ಯಾರ್ದೋ ತಲೆ ಮೇಲೆ ಬೀಳುತ್ತೆ. ಸೊ ಹಾಗಾಗಿ ಮಹಾನಗರ ಪಾಲಿಕೆಯಲ್ಲಿರುವಂಥವರು, ಬೆಂಗಳೂರು ಸೇರಿದಂತೆ ಹೇಳ್ತಾ ಇದ್ದೀನಿ, ಅವುಗಳನ್ನು ಈಗಲೇ ಗಮನಿಸ್ಕೊಳ್ಳಿ. ಆ ಮರಗಳನ್ನು ಸ್ವಲ್ಪ ತೆರವು ಮಾಡುವಂಥದ್ದು ಮಾಡಿ. ಒಣಗಿರುವಂಥದ್ದು ಏನಾದರೂ ಇದ್ದರೆ ಅಪಾಯ ಆದಮೇಲೆ ಅನುಭವಿಸೋಕ್ಕಿಂತಲೂ